ಪ್ರೀತಿಯ ದೇವಜನರೇ, ಇವತ್ತು ನಾನು ಯಾವ ವಿಷಯದಲ್ಲಿ ಮಾತಾಡೋದಕ್ಕೆ ಬಯಸ್ತೀನಿ ಅಂದರೆ, ಒಂದು ಮಿನುಗುವ ಶುದ್ಧ ನಂಬಿಕೆಯ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತೇನೆ, ಒಂದು ಮಿನುಗುವ ಶುದ್ಧ ನಂಬಿಕೆ, ಇದರ ಬಗ್ಗೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯೇಸು ಸ್ವಾಮಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅನೇಕರನ್ನು ಮುಖಾಮುಖಿಯಾಗಿ ಭೇಟಿ ಆಗ್ತಾರೆ, ಅವರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತಾರೆ. ತುಂಬ ವ್ಯಕ್ತಿಗಳ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿರುವಂಥದ್ದನ್ನು ಬೈಬಲ್ನಲ್ಲಿ ನಾವು ಕಾಣ್ತೀವಿ. ಆದರೆ ನಾನಿವತ್ತು ತೋರಿಸೋದಕ್ಕೆ ಹೋಗ್ತಾ ಇರುವಂಥ ಆ ಒಬ್ಬ ವ್ಯಕ್ತಿ ಇಲ್ಲವೇ ಸ್ತ್ರೀ, ಆ ಸ್ತ್ರೀಯಲ್ಲಿ ಒಂದು ಮಿನುಗುವ ಶುದ್ಧ ನಂಬಿಕೆಯನ್ನು ನಾವು ಕಾಣ್ಬೋದು. ಪ್ರೀತಿಯ ದೇವಜನರೇ, ಈ ಒಂದು ವೇದ ಭಾಗದಲ್ಲಿ ನಾವು ಒಬ್ಬ ಸ್ತ್ರೀಯನ್ನು ನೋಡ್ತೇವೆ. ಆ ಸ್ತ್ರೀಯು ಯೇಸುವಿನ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆಕೆಯ ಜೊತೆಯಲ್ಲಿ ಯೇಸು ಕ್ರಿಸ್ತನು ಕೂಡ ಮಾತಾಡುವುದನ್ನು ನಾವು ಗಮನಿಸ್ತೀವಿ. ನೀವು ಆಕೆಯ ವಿಷಯ ಪೂರ್ತಿ ತಿಳಿಬೇಕಾದ್ರೆ 4ನೇ ಅಧ್ಯಾಯವನ್ನು ಪೂರ್ತಿ ನೀವು ಓದಿದ್ರೆ 1ನೇ ವಾಕ್ಯದಿಂದ ನೋಡಿದ್ರೆ ಆಕೆಯ ಬಗ್ಗೆ ಗೊತ್ತಾಗ್ತದೆ. ಆಕೆ ಸಮರ್ಯ ಎನ್ನುವಂಥ ಊರಿಗೆ ಸಂಬಂಧಪಟ್ಟಂಥ ಸುಕಾರ್ ಅನ್ನುವಂಥ ಒಂದು ಊರಿನವಳು. ಆಕೆ ಮಧ್ಯಾಹ್ನದ ವೇಳೆಯಲ್ಲಿ ನೀರಿಗಾಗಿ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಾವಿ ಹತ್ರ ಬರ್ತಾಳೆ. ಆ ಸಮಯದಲ್ಲಿ ಯೇಸು ಕೂಡ ಆ ಬಾವಿ ಹತ್ರ ಬರ್ತಾರೆ. ಯೇಸು ಆಕೆಯನ್ನು ನೀರು ಕೇಳ್ತಾರೆ. ಆಕೆ ಒಬ್ಬ ಸಮರ್ಯದವಳಾಗಿರೋದ್ರಿಂದ ಸಮರ್ಯದವ್ರಿಗೂ ಯಹೂದಿಯರಿಗೂ ಒಂದು ಒಡನಾಟ ಇಲ್ಲ. ಆಗ ಆಕೆ ಹೇಳ್ತಾಳೆ, ನೀನು ಯಹೂದ್ಯನಾಗಿದ್ದು ಸಮರ್ಯದವಳಾಗಿರುವಂಥ ನನ್ನ ಹತ್ರ ನೀರು ಕೇಳೋದೇನು ಅಂತ ಹೇಳ್ತಾಳೆ. ಆಗ ಯೇಸು ಮತ್ತೊಮ್ಮೆ, ನಿನ್ನನ್ನು ನೀರು ಕೇಳುವವನು ಯಾರು ಅಂತ ನೀನು ತಿಳ್ಕೊಂಡ್ರೆ ನಾನು ನಿನಗೆ ಜೀವಕರವಾದಂಥ ನೀರನ್ನು ಕೊಡ್ತೀನಿ. ಈ ನೀರು ದಾಹವನ್ನು ಮತ್ತೆ ತರ್ತದೆ, ಆದರೆ ನಾನು ಕೊಡುವಂಥ ನೀರು ಮತ್ತೆ ದಾಹವನ್ನು ತರುವುದಿಲ್ಲ ಅಂತ ಹೇಳಿ ಆಕೆಯ ಜೊತೆ ಹೀಗೆ ಸಂಭಾಷಣೆಯನ್ನು ಮಾಡೋದನ್ನು ನಾವು ನೋಡ್ತೀವಿ. ಆಕೆಯ ವಿಷಯ ಏನೇ ಆಗಿರ್ಬೋದು. ಮತ್ತೊಂದು ವಿಷಯ ಏನಂತಂದರೆ, ಆಕೆ ಮಧ್ಯಾಹ್ನದ ವೇಳೆಯಲ್ಲಿ ಯಾಕೆ ನೀರನ್ನು ತೆಗೆದುಕೊಳ್ಳೋದಕ್ಕೆ ಬಂದಿದ್ಲು ಅಂತಂದರೆ, ಬಹುಶಃ ಆಕೆಯ ಜೀವಿತದಲ್ಲಿ ಅವಳು ಮಾಡಿದ ಪಾಪದ ನಿಮಿತ್ತ ಗ್ರಾಮದವರು ಆಕೆಯನ್ನು ದೂರ ಇಟ್ಟಿದ್ರು. ಹೆಣ್ಮಕ್ಳು ಕೂಡ ಆಕೆಯ ಜೊತೆಯಲ್ಲಿ ಸೇರ್ತಿರ್ಲಿಲ್ಲ ಅಂತನ್ನುವಂಥದ್ದು ನಿಮಗೆ 4ನೇ ಅಧ್ಯಾಯ ಓದುವಾಗ ಗೊತ್ತಾಗ್ತದೆ. ಕಾರಣ, ಆಕೆಗೆ 5 ಜನ ಗಂಡಂದಿರಿದರು ಅಂತೇಳಿ ನಾವು ನೋಡ್ತೀವಿ. ಆ ಕಾರಣದಿಂದ ಆಕೆಯ ಊರಿನ ಹೆಂಗಸರು ಇಲ್ಲ ಹೆಣ್ಮಕ್ಳು ಆಕೆಯಿಂದ ದೂರ ಇದ್ರು. ಮತ್ತು ಹೆಣ್ಮಕ್ಳೆಲ್ಲ ಬೆಳಗ್ಗೆ ಇಲ್ಲ ಸಾಯಂಕಾಲ ನೀರು ತೆಗೆದುಕೊಳ್ಳೋಕೆ ಬರ್ತಿದ್ರೆ, ಈಕೆ ಮಧ್ಯಾಹ್ನ ತೆಗೆದುಕೊಳ್ಳೋಕೆ ಬರ್ತಿದ್ಲು. ಈ ಕಾರಣ ಇರ್ಬೋದು ಅನ್ನುವಂಥದ್ದು ಅನೇಕರ ಒಂದು ಅಭಿಪ್ರಾಯವಾಗಿದೆ. ಆಕೆಯ ಜೀವಿತ ಹೇಗೆ ಇರಲಿ, ಆದರೆ ಆಕೆಯ ಜೀವಿತದಿಂದ ನಾವು ಏನು ನೋಡ್ತೀವಪ್ಪ ಅಂತಂದರೆ, ಒಂದು ಮಿನುಗುವ ಶುದ್ಧ ನಂಬಿಕೆಯನ್ನು ನಾವು ನೋಡ್ತೀವಿ. ಹಾಗೆ ಆ ಶುದ್ಧ ನಂಬಿಕೆಯನ್ನು ನಾವು ನೋಡೋಣ. ಹೇಗೆ ಆಕೆಯ ಒಂದು ನಂಬಿಕೆ ಶುದ್ಧವಾಗಿತ್ತು ಅನ್ನುವಂಥದ್ದಕ್ಕೆ ಕೆಲವು ಕಾರಣಗಳನ್ನು ನಾನಿಲ್ಲಿ ಹೇಳೋದಕ್ಕೆ ನಾನು ಬಯಸ್ತೀನಿ. ಆಕೆಯಲ್ಲಿದ್ದಂಥ ನಂಬಿಕೆ ಇವತ್ತು ನಮ್ಮಲ್ಲೂ ಕೂಡ ಇರಬೇಕು ಅನ್ನುವಂಥದ್ದನ್ನು ಬಯಸಿ ನಾನು ಈ ಒಂದು ವೇದ ಭಾಗವನ್ನು ನಾನು ತೆಗೆದುಕೊಂಡಿದ್ದೇನೆ. ಹಾಗೆ ಮೊದಲನೇದಾಗಿ ನಾವು ನೋಡೋಣ, ಆಕೆಯಲ್ಲಿ ಎಂಥ ನಂಬಿಕೆ ಇತ್ತು, ಆಕೆಯ ನಂಬಿಕೆ ಏನಾಗಿತ್ತು, ಎಂಥ ನಂಬಿಕೆಯನ್ನು ಆಕೆ ಹೊಂದಿದ್ಲು ಅಂದಾಗ, ಮೊದಲನೇದಾಗಿ 28-29ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತೀವಿ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಓಡಿ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದೆಲ್ಲ ನನಗೆ ಹೇಳಿದನು ಅಂತ ಹೇಳ್ತದೆ. ಮೊದಲನೇದಾಗಿ ಆಕೆಯ ನಂಬಿಕೆ ಎಂಥದ್ದಾಗಿತ್ತು ಅಂತಂದ್ರೆ, ಆಕೆಯ ನಂಬಿಕೆ ಸರಳವಾದಂಥ ನಂಬಿಕೆಯಾಗಿತ್ತು. ಆಕೆಯ ನಂಬಿಕೆ ಸರಳವಾದಂಥ ನಂಬಿಕೆಯನ್ನ ಆಕೆ ಹೊಂದಿದ್ಲು. ಕಾರಣ ಏನಪ್ಪಾ ಅಂತಂದ್ರೆ, ಹೇಗೆ ಆಕೆ ಸರಳವಾದಂಥ ನಂಬಿಕೆಯನ್ನು ಹೊಂದಿದ್ಲು, ಹೇಗೆ ಹೇಳ್ತೀರಾ ನೀವು ಅಂತಂತಂದ್ರೆ, ವೇದ ಭಾಗದಲ್ಲಿ ನೀವು ನೋಡ್ರಿ, ಇದೇ ಇಂದಿನ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಅಂತ ಹೇಳ್ತದೆ.
ಅಲ್ಲಿ ನೀವು ಗಮನಿಸ್ರಿ, ಯೇಸು ಸ್ವಾಮಿ ನಾನೇ ಮೆಸ್ಸಿಯನು, ದೇವರು ಕಳಿಸ್ಕೊಟ್ಟಿರುವಂತ ದೇವಕುಮಾರನು ನಾನೇ ಅನ್ನುವಂಥದ್ದನ್ನ ಅನೇಕ ಅದ್ಭುತಗಳನ್ನ ಮಾಡುವುದರ ಮೂಲಕ ಆತನು ನಾನೇ ಮೆಸ್ಸಿಯನು ಅನ್ನುವಂಥದ್ದನ್ನ ರುಜುವಾತು ಪಡಿಸ್ತಾ ಇದ್ದಾನೆ. ಆತನಲ್ಲಿ ಆ ನಾನೇ ಮೆಸ್ಸಿಯನು ಅನ್ನೋದಕ್ಕೆ ಅವನು ಅದ್ಭುತ ಮಾಡಿ ತೋರಿಸ್ತಾ ಇದ್ದಾನೆ. ಆದರೆ ಆ ಅದ್ಭುತವನ್ನ ನೋಡಿದ ಸ್ವಂತದವರು ಕೂಡ ಆತನನ್ನ ನಂಬಲಿಲ್ಲ ಅನ್ನುವಂಥದ್ದನ್ನ ನೀವು ಗಮನಿಸ್ರಿ. ಆತನನ್ನ ಅಂಗೀಕರಿಸಲಿಲ್ಲ. ಆತನ ಅದ್ಭುತವನ್ನ ನೋಡಿದ್ರು ಕೂಡ ಅವ್ರೇನ್ ಮಾಡ್ಲಿಲ್ಲ, ನಂಬಲಿಲ್ಲ ಅಂತ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಗಮನಿಸ್ರಿ, ಆಕೆ ನಂಬುವುದಕ್ಕೋಸ್ಕರ ಸರಳವಾದ ನಂಬಿಕೆ ಆಕೆಯಲ್ಲಿತ್ತು ಅನ್ನುವಂಥ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ಆಕೆ ನಂಬುವುದಕ್ಕೋಸ್ಕರ ಯೇಸು ಸ್ವಾಮಿ ಯಾವುದೇ ಅದ್ಭುತವನ್ನ ಮಾಡಲಿಲ್ಲ, ಯಾವುದೇ ಸೂಚಕ ಕಾರ್ಯಗಳನ್ನ ಮಾಡಲಿಲ್ಲ, ಯಾವ ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡಲಿಲ್ಲ. ಸಮುದ್ರದ ಮೇಲೆ ನಡೆದು, ಆಕೆ ನಂಬುವುದಕ್ಕೋಸ್ಕರ ಸಮುದ್ರದ ಮೇಲೆ ನಡೆದು ಆತನನ್ನು ತೋರಿಸಲಿಲ್ಲ. ಸತ್ತವರನ್ನ ಎಬ್ಬಿಸುವಂತ ಅದ್ಭುತವನ್ನ ಮಾಡಿ ತೋರಿಸಲಿಲ್ಲ. 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ ಹಂಚಿದ ಹಾಗೆ ಆ ಒಂದು ಅದ್ಭುತವೂ ಕೂಡ ಆಕೆಯ ಮುಂದೆ ಮಾಡಲಿಲ್ಲ. ಆಕೆ ನಂಬುವುದಕ್ಕೋಸ್ಕರ ಯಾವುದೇ ಒಂದು ಅದ್ಭುತವನ್ನ ಯೇಸು ಮಾಡಲಿಲ್ಲ. ಯೇಸು ಸ್ವಾಮಿ ಮಾಡಿದಷ್ಟೇ ಒಂದೇ ಒಂದು ಮಾಡಿದ್ದು, ಆಕೆಯಲ್ಲಿದ್ದಂಥ ಪಾಪವನ್ನ ಆಕೆಗೆ ತಿಳಿಸ್ಕೊಟ್ರು. ಆಕೆಯಲ್ಲಿದ್ದಂಥ ಪಾಪವನ್ನ ತಿಳಿಸ್ಕೊಟ್ಟ ನಂತರ ಆಕೆ ಏನ್ ಮಾಡ್ತಾ ಇದ್ದಾಳೆ, ಸರಳವಾಗಿ ಆಕೆ ನಂಬಿ ಯೇಸುವನ್ನ ಆಕೆ ನಂಬುತ್ತಾ ಇದ್ದಾಳೆ. ಯೇಸು ಸ್ವಾಮಿ ತನ್ನಲ್ಲಿರುವಂತ ಸತ್ಯವನ್ನ ಆಕೆಗೆ ಹೇಳಿದ್ರು. ಆ ಸತ್ಯವನ್ನ ಆಕೆ ನಂಬುದ್ಲು. ನಂಬಿ ಒಡನೆ ಏನ್ ಮಾಡ್ತಾ ಇದ್ದಾಳೆ, ಇದು ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ನಾನು ಮಾಡಿದ ಎಲ್ಲ ಪಾಪವನ್ನ ಹೇಳಿದ್ದಾನೆ, ಬಂದು ನೋಡ್ರಿ ಅಂತ ಹೇಳಿ ಆಕೆ ಊರಿನ ಜನರಿಗೆ ಹೋಗಿ ಹೇಳ್ತಾ ಇದ್ದಾಳೆ. ಯೇಸು ಒಂದು ಕಡೆ ಹೇಳ್ತಾರೆ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 5 ವಾಕ್ಯಗಳನ್ನು ನೀವು ಗಮನಿಸುವಾಗ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕದಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿದ್ದಾನೆ. ಪ್ರಿಯರೇ, ಆಕೆಯ ನಂಬಿಕೆ ಸರಳವಾದಂಥ ನಂಬಿಕೆಯಾಗಿತ್ತು. ಆ ಸರಳವಾದ ನಂಬಿಕೆ ಆಕೆಯನ್ನ ರಕ್ಷಿಸಿತು. ಸರಳವಾದ ನಂಬಿಕೆಯನ್ನ ಹೊಂದಿದ್ಲು. ಇವತ್ತು ನಾವು ಯಾವ ನಂಬಿಕೆಯನ್ನ ಹೊಂದಿದ್ದೀವಿ? ಯಾವ ನಂಬಿಕೆ ಹೊಂದಿದ್ದೀವಿ? ನಾವು ಯೇಸುವನ್ನು ನಂಬಬೇಕಾದ್ರೆ ಏನ್ ಮಾಡಬೇಕು? ಯೇಸುವನ್ನು ನಂಬಬೇಕಾದ್ರೆ ಅದ್ಭುತ ಮಾಡಬೇಕು, ಇಲ್ಲ ರೋಗ ಸೌಖ್ಯ ಆಗ್ಬೇಕು, ಇಲ್ಲ ಸೂಚಕ ಕಾರ್ಯಗಳು ನಡಿಬೇಕು. ಮನುಷ್ಯರು ಅದನ್ನ ಎದುರು ನೋಡ್ತಾರೆ. ನಾನು ಯೇಸುವನ್ನು ನಂಬಬೇಕಾದ್ರೆ ನನ್ನ ಜೀವಿತದಲ್ಲಿ ಇದು ನಡಿಬೇಕು, ಅದು ನಡಿಬೇಕು, ಹಾಗಾಗ್ಬೇಕು, ನನ್ನ ರೋಗ ವಾಸಿ ಆಗ್ಬೇಕು, ನನ್ನ ಕಷ್ಟ ಪರಿಹಾರ ಆಗ್ಬೇಕು, ನನ್ನ ಚಿಂತೆ ಹೋಗ್ಬೇಕು, ನನ್ನ ಮಾನಸಿಕ ರೋಗ ವಾಸಿ ಆಗ್ಬೇಕು, ನನ್ನ ಕುಟುಂಬದಲ್ಲಿ ಗಂಡ ಸರಿ ಆಗ್ಬೇಕು, ಹೆಂಡತಿ ಸರಿ ಆಗ್ಬೇಕು, ಅವರು ಬದಲಾಗಬೇಕು, ಕುಡಿತದಿಂದ ಬಿಡುಗಡೆ ಆಗ್ಬೇಕು ಅಂತೇಳಿ ಅನೇಕರು ಯೇಸುವಿನಿಂದ ಎದುರು ನೋಡ್ತಾರೆ. ಯೇಸುವನ್ನು ನಂಬುದಕ್ಕೋಸ್ಕರ ಯೇಸುವಿನಿಂದ ಆ ಅದ್ಭುತಗಳನ್ನ ಎದುರು ನೋಡ್ತಾರೆ. ಆದ್ರೆ ಈ ಸ್ತ್ರೀ ಯಾವುದೇ ಅದ್ಭುತಗಳನ್ನ ಎದುರು ನೋಡ್ಲಿಲ್ಲ. ಆತನಿಂದ ಯಾವುದೇ ಸೂಚಕ ಕಾರ್ಯಗಳನ್ನ ಎದುರು ನೋಡ್ಲಿಲ್ಲ. ಯೇಸು ಸ್ವಾಮಿ ಆಕೆಯ ಪಾಪವನ್ನ ಹೇಳಿದ್ರು, ನೀನು ಮಾಡ್ತಾ ಇರೋದು ಪಾಪ ಅಂತ ಆ ಪಾಪವನ್ನ ಆಕೆಗೆ ತಿಳಿಸ್ಕೊಟ್ರು. ಆಕೆ ಯಾವುದೇ ಪ್ರಶ್ನೆಗಳಿಲ್ಲದೆ ನಂಬದ್ಲು. ಪ್ರೇರೆ, ಅದು ಆಕೆಯ ಮೊದಲನೆಯ ಒಂದು ನಂಬಿಕೆ. ಆಕೆಯ ನಂಬಿಕೆ ಹೇಗಿತ್ತು ಅನ್ನೋದಕ್ಕೆ ಮೊದಲನೇ ಕಾರಣ ಆಕೆಯ ನಂಬಿಕೆ ಸರಳವಾದ ನಂಬಿಕೆಯಾಗಿತ್ತು. ಅದಕ್ಕೋಸ್ಕರ ನಾನು ಹೇಳಿದೆ ಮಿನುಗುವ ಶುದ್ಧ ನಂಬಿಕೆ ಅಂತ ಹೇಳಿ. ಆ ಮಿನುಗುವ ಶುದ್ಧ ನಂಬಿಕೆ ಅನ್ನೋದಕ್ಕೆ ಕಾರಣನೇ ಆಕೆಯಲ್ಲಿದ್ದಂಥ ಸರಳವಾದಂಥ ನಂಬಿಕೆ. ನಮ್ಮ ನಂಬಿಕೆ ಹೇಗಿದೆ ಪರೀಕ್ಷೆ ಮಾಡ್ಕೊಳ್ಳೋಣ. ಎರಡನೇದಾಗಿ, ಆಕೆಯ ನಂಬಿಕೆ ಪ್ರಾಮಾಣಿಕ ನಂಬಿಕೆಯಾಗಿತ್ತು. ಆಕೆ ಪ್ರಾಮಾಣಿಕವಾಗಿ ಯೇಸುವನ್ನು ನಂಬಿದ್ಲು. ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ ಅಲ್ಲಿ ಒಬ್ಬನಿದ್ದಾನೆ. ಅಲ್ಲಿ ಗಮನಿಸಿದ್ರ, ಆ ಹೆಂಗಸು ತನ್ನ ಕೊಡವನ್ನ
ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗ್ತಾ ಇದ್ದಾಳೆ. ಪ್ರಾಮಾಣಿಕ ನಂಬಿಕೆ ಆಕೆದಾಗಿತ್ತು ಅನ್ನೋದಕ್ಕೆ ಕಾರಣ, ಆಕೆ ಯೇಸುವನ್ನ ಯಾವಾಗ ಭೇಟಿಯಾದ್ಲೋ, ಯೇಸುವ ಜೊತೆಯಲ್ಲಿ ಯಾವಾಗ ಸಂಭಾಷಣೆ ನಡೀತೋ, ಯೇಸುವಿನ ಜೊತೆಯಲ್ಲಿ ಯಾವಾಗ ಮಾತಾಡಿದ್ಲೋ, ಯೇಸು ಆಕೆಯ ಪಾಪವನ್ನ ಯಾವಾಗ ತಿಳಿಸ್ಕೊಟ್ರೋ, ಆಗ ಆಕೆಯ ಪಾಪ ಆಕೆಗೆ ಅರಿವಾಗಿ ಆಕೆ ಪಶ್ಚಾತ್ತಾಪ ಪಟ್ಟು ತನ್ನ ಕೊಡವನ್ನ ಅಲ್ಲೇ ಮರೆತು ಆಕೆ ಓಡೋಗ್ತಾ ಇದ್ದಾಳೆ. ಆಕೆಯ ನಂಬಿಕೆ ಪ್ರಾಮಾಣಿಕವಾದಂಥ ನಂಬಿಕೆ ಆಗಿತ್ತು ಅನ್ನೋದಕ್ಕೆ ಒಂದು ಸೂಚನೆ, ಆಕೆ ಕೊಡವನ್ನಲ್ಲೇ ಬಿಟ್ಟು ಹೋಗ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಈಕೆ ಏನ್ ಮಾಡಿದ್ಲು? ಆತನನ್ನ ಪ್ರಶ್ನೆ ಕೇಳಿದ್ಲು. ಏನಂತ ಪ್ರಶ್ನೆ ಕೇಳಿದ್ರು? ಆಕೆ ಒಂದು ಪ್ರಶ್ನೆ ಕೇಳ್ತಾಳೆ, ನಮ್ಮ ಹಿರಿಯವನಾದಂಥ ಯಾಕೋಬನ ಬಾವಿ ಇದು, ಆತನೇ ಇದನ್ನ ಕಟ್ಟಿಸಿದ್ದಾನೆ, ಯಾಕೋಬನಿಗಿಂತ ದೊಡ್ಡವನ ನೀನು? ಒಂದು ಪ್ರಶ್ನೆ. ಅದಾದ್ಮೇಲೆ ಯೇಸು ಹೇಳ್ತಾರೆ, ನಾನು ಜೀವಕರವಾದಂಥ ನೀರು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಅಯ್ಯ, ಆ ಜೀವಕರವಾದಂಥ ನೀರು ಕೊಡೋದಕ್ಕೆ ನಿನ್ನ ಹತ್ರ ಕೊಡ ಇಲ್ವಲ್ಲ? ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ಹೇಳ್ತಾಳೆ, ಆತನನ್ನ ಗೇಲಿ ಮಾಡ್ತಾ ಇದ್ದಾಳೆ. ಏನಂತ ಗೇಲಿ ಮಾಡ್ತಾ ಇದ್ದಾಳೆ? ಅಕಸ್ಮಾತ್ ನೀನು ಆತರ ಜೀವಕರವಾದಂಥ ನೀರನ್ನ ನನಗೆ ನೀನು ಕೊಟ್ರೆ, ನಾನು ಇನ್ನು ಮುಂದೆ ನೀರು ಸೇದೋದಕ್ಕೆ ಇಷ್ಟು ದೂರ ಬರುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆ ರೀತಿಯಾಗಿ ಪ್ರಶ್ನೆ ಮಾಡಿದಂತ ಸ್ತ್ರೀ ಈಗ ಏನ್ ಮಾಡ್ತಾ ಇದ್ದಾಳೆ? ಯೇಸು ತನ್ನ ವಿಷಯವನ್ನೆಲ್ಲ ಹೇಳಿದಾಗ, ತನ್ನ ಪಾಪದ ವಿಷಯ, ಆಕೆ ಮಾಡ್ತಾ ಇರುವಂತ ಪಾಪ, ಆಕೆ ಮಾಡ್ತಾ ಇರುವಂತ ಎಲ್ಲ ರೀತಿಯ ಅಧರ್ಮದ ಒಂದು ವಿಷಯಗಳನ್ನ ಯೇಸು ಆಕೆ ಜೊತೆಯಲ್ಲಿ ಆಕೆಗೆ ಹೇಳಿದಾಗ, ಆಕೆ ಪಶ್ಚಾತ್ತಾಪದಿಂದ, ಒಂದು ಪ್ರಾಮಾಣಿಕ ನಂಬಿಕೆಯಿಂದ ಆಕೆ ಏನ್ ಮಾಡ್ತಾ ಇದ್ದಾಳೆ? ಅಲ್ಲೇ ಕೊಡವನ್ನ ಬಿಟ್ಟು ಆಕೆ ಓಡೋಗಿ ಊರಿನವರಿಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ಈ ವಿಷಯವನ್ನು ಗಮನಿಸ್ರಿ. ಇಲ್ಲಿ ಆಕೆಯನ್ನ ಊರಿಂದ ದೂರ ಇಟ್ಟಿದ್ದಾರೆ. ಜನಗಳು ಕೂಡ ಆಕೆ ಹತ್ತಿರ ಹೋಗದಂತ ಪರಿಸ್ಥಿತಿ ಆಕೆಯ ಒಂದು ಪಾಪವಾಗಿದೆ. ಆದ್ರೂ ಕೂಡ ಜನರು ಆ ವಿಷಯವನ್ನ ಹೇಳ್ತಾ ಇದ್ದಾಗೇನೆ, ಆಕೆ ಹೋಗಿ ಜನರಿಗೆ ವಿಷಯ ಹೇಳ್ತಾ ಇದ್ದಾಗೇನೆ, ಆ ವಿಷಯವನ್ನ ಕೇಳಿ ಜನರೆಲ್ಲರೂ ಕೂಡ ಆತನ ಬಳಿಗೆ ಬರ್ತಾ ಇದ್ದಾರೆ. ಅಂತಂದ್ರೆ ಆಕೆಯಲ್ಲಿ ಆ ಪ್ರಾಮಾಣಿಕತೆಯ ನಂಬಿಕೆಯನ್ನು ಅವರು ನೋಡಿದ್ರು, ಆಕೆಯ ಬದಲಾವಣೆಯನ್ನ ನೋಡಿದ್ರು, ಆಕೆಯ ಜೀವಿತದಲ್ಲಾದಂಥ ಅದ್ಭುತವನ್ನ ನೋಡಿದ್ರು ಜನ. ಅಯ್ಯೋ, ಅಷ್ಟು ಜನರ 5 ಜನರ ಹೆಂಡತಿ ಈಕೆ ಅಷ್ಟು ಹೊಲಸಾದ ಜೀವಿತವನ್ನ ಜೀವಿಸ್ತಾ ಇದ್ದಳು. ಈಗ ಆಕೆಯ ಮುಖ ಒಂದು ಪರಿವರ್ತನೆ ಮುಖವಾಗಿದೆ. ಪರಿವರ್ತನೆ ಮುಖ, ಒಂದು ಬದಲಾವಣೆಯ ಮುಖವಾಗಿ ಅವರಿಗೆ ಕಾಣಿಸಿದೆ. ಆಗ ಅವರೆಲ್ಲರೂ ಕೂಡ ಆತನನ್ನ, ಅಂದ್ರೆ ಯೇಸು ಕ್ರಿಸ್ತನನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ಒಂದು ವಿಷಯವನ್ನ ನೀವು ಕೇಳ್ತಾ ಇರುವಂತ ವ್ಯಕ್ತಿಗಳು ನೆನಪಲ್ಲಿ ಇಟ್ಕೊಳ್ಬೇಕು. ಯಾವ ವ್ಯಕ್ತಿ ಯೇಸುವನ್ನ ನಂಬಿ ಆತನ ಹಾದಿಯಲ್ಲಿ ನಡೆಯಬೇಕು, ಆತನ ಚಿತ್ತದಂತೆ ನಡೆಯಬೇಕು, ನನ್ನ ಪಾಪಗಳಿಗಾಗಿ ಆತನು ಸತ್ತಿದ್ದಾನೆ, ಆತನನ್ನು ನಂಬಿದ್ರೆ ನನಗೆ ಸ್ವರ್ಗವಿದೆ ಅಂತ ಹೇಳಿ ಯಾವ ವ್ಯಕ್ತಿ ನಂಬುತ್ತಾನೋ ಆತನ ಜೀವಿತ ಬದಲಾಗುತ್ತೆ, ಆತನ ಜೀವಿತ ಪರಿವರ್ತನೆ ಆಗುತ್ತೆ. ಹೇಗೆ ಈ ಹೆಂಗಸಿನ ಜೀವಿತ ಪರಿವರ್ತನೆ ಆಯಿತೋ ಅದೇ ಪ್ರಕಾರ ನಿಮ್ಮ ಜೀವಿತವು ಪರಿವರ್ತನೆ ಆಗ್ತದೆ. ಯಾವ ವ್ಯಕ್ತಿಗಳು ದ್ವೇಷಿಸ್ತಾ ಇದ್ರು, ಯಾವ ವ್ಯಕ್ತಿಗಳು ನಮ್ಮನ್ನ ದೂರ ಇಟ್ಟಿದ್ರು, ಯಾವ ವ್ಯಕ್ತಿಗಳು ಪಾಪಿಗಳ ಹಾಗೆ, ದುಷ್ಟರ ಹಾಗೆ ನಮ್ಮನ್ನ ಕಾಣ್ತಾ ಇದ್ರು, ಅಂತ ವ್ಯಕ್ತಿಗಳು ನಮ್ಮನ್ನ ಗೌರವಿಸುವ ಹಾಗೆ, ನಮ್ಮ ಮಾತಿಗೆ ಗೌರವವನ್ನು ಕೊಡುವ ಹಾಗೆ ಯೇಸು ಕ್ರಿಸ್ತನು ಮಾಡ್ತಾನೆ. ಉದಾಹರಣೆಗೆ ಈ ಸ್ತ್ರೀ, ಆಕೆ ತನ್ನ ಪಾಪದ ನಿಮಿತ್ತ ಅನೇಕರ ದ್ವೇಷವನ್ನ ಹೊಂದಿಕೊಂಡಂತ ವ್ಯಕ್ತಿಯಾಗಿದ್ಲು. ಯಹೂದ್ಯರಿಗೂ ಸಮರದವರಿಗೂ ಆಗ್ತಾ ಇರಲಿಲ್ಲ. ಇಲ್ಲಿ ಗಮನಿಸ್ರಿ, ಆಕೆ ಊರೊಳಗೆ ಹೋಗಿ ಹೇಳ್ತಾ ಇದ್ದಾಳೆ. ಎಲ್ಲರೂ ಕೂಡ ಆಕೆಯ ಮಾತನ್ನ ನಂಬಿ ಆಕೆಯನ್ನ ಹಿಂಬಾಲಿಸ್ಕೊಂಡು ಯೇಸುವಿನ ಹತ್ರ ಬರ್ತಾ ಇದ್ದಾರೆ. ಇದರಲ್ಲಿ ನಮಗೆ ಅರ್ಥ ಆಗುವಂಥದ್ದು ಆಕೆಯಲ್ಲಿದ್ದಂಥದ್ದು ಪ್ರಾಮಾಣಿಕವಾದಂಥ ನಂಬಿಕೆ. ಆಕೆ ಯೇಸುವನ್ನ ಜೊತೆ ಮಾತಾಡೋದ್ ಬಿಟ್ಟು ಆಕೆ ಕೊಡ ಎಲ್ಲ ತಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಕೊಡ ತಕೊಂಡು ಹೋಗ್ಲಿಲ್ಲ, ಕೊಡ ಅಲ್ಲೇ ಬಿಟ್ಬಿಟ್ಟು ಹೋದ್ಲು. ಯಾಕೆ ಏನು ಅದರಲ್ಲಿ ನಾವು ತಿಳ್ಕೊಳ್ಳೋದು ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಆಗುವಂತ ಎಲ್ಲ ಪಾಪಗಳನ್ನ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಎಲ್ಲವನ್ನ ನಾವು ಮರೆತು ಬಿಡ್ತೇವೆ. ನಮ್ಮ ಜೀವಿತ ಹೊಸದಾಗ್ತದೆ, ನಾವು ಬದಲಾಗ್ತೀವಿ. ಆಕೆ ನಂಬಿಕೆ ಪ್ರಾಮಾಣಿಕತೆಯ ನಂಬಿಕೆಯಾಗಿತ್ತು.
ಪ್ರಾಮಾಣಿಕವಾದಂಥ ಒಂದು ನಂಬಿಕೆ ಆಕೆಯ ನಂಬಿಕೆಯಾಗಿತ್ತು. ಮೂರನೇದಾಗಿ ಆಕೆಯ ನಂಬಿಕೆ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸುವಾಗ, ಮೂರನೇದಾಗಿ ಅವಳು ನಂಬುವುದು ಮಾತ್ರವಲ್ಲ, ಆ ನಂಬಿಕೆಯನ್ನ ಮತ್ತೊಬ್ಬರ ಜೊತೆಯಲ್ಲಿ ಹಂಚಿಕೊಂಡಳು. ಆಕೆ ಮತ್ತೊಬ್ಬರ ಜೊತೆಯಲ್ಲಿ ಹಂಚಿಕೊಂಡ್ಳು. ನೀವು ಗಮನಿಸಿ 29ನೇ ವಾಕ್ಯದಲ್ಲಿ ಹೇಳುತ್ತೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ನೋಡಿರಿ. ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಬಂದು ನೋಡ್ರಿ. ಬರತಕ್ಕ ಕ್ರಿಸ್ತನು ಅವನೇ ಏನೋ ಅಂತ ಹೇಳ್ತಾ ಇದ್ದಾಳೆ. ಅವಳು ನಂಬಿದ ನಂತರ ಮೊದಲು ಮಾಡಿದ ವಿಷಯ ಏನಂದ್ರೆ ಬೇರೆಯವರಿಗೆ ಹೇಳಿದ್ದು. ಯಾಕೆಂದ್ರೆ ತನ್ನ ಜೀವಿತ ಬದಲಾಯಿತು, ತನ್ನ ಪಾಪದ ಜೀವಿತ ಬದಲಾಯಿತು. ಆತನು ನನಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ, ಮೆಸ್ಸಿಯನು ಆತನು, ನಾನೇ ಆ ಮೆಸ್ಸಿಯನು ಅಂದಾಗ ಆಕೆಗೆ ಅರ್ಥ ಆಯ್ತು, ಯಹೂದ್ಯರೆಲ್ಲ ಮೆಸ್ಸಿಯನ್ಗೋಸ್ಕರ ಕಾಯ್ತಾ ಇದ್ರು, ಅವನು ಬಂದು ನಮ್ಮನ್ನ ದಾಸೋತದಿಂದ ಬಿಡಿಸ್ತಾನೆ ಅಂತ. ಆದ್ರೆ ಆಕೆಗೆ ಗೊತ್ತಾಯ್ತು, ಆತನು ಬಂದು ನನ್ನ ಪಾಪಗಳನ್ನು ದಾಸತ್ವದಿಂದ ಬಿಡಿಸೋದಕ್ಕಾಗಿ ಆತನು ಬಂದಿದ್ದಾನೆ ಅನ್ನುವಂಥ ಸತ್ಯವನ್ನ ಯೇಸು ಸ್ವಾಮಿ ಯಾವಾಗ ಹೇಳ್ತಾರೋ ಆ ಸತ್ಯವನ್ನ ಆಗ ಆಕೆ ಸ್ವೀಕರಿಸಿದಳು, ಆಕೆ ಅದನ್ನು ನಂಬಿದಳು. ಅದೇ ಮಾತಿನ ಮೇಲೆ ಆಕೆ ಸಾಕ್ಷೀಕರಿಸ್ತಾ ಇದ್ದಾಳೆ, ಯೇಸು ಕ್ರಿಸ್ತನು ನನಗೋಸ್ಕರ, ಆತನನ್ನು ನೋಡ್ರಿ, ಆತನು ಮೆಸ್ಸಿಯನು, ಆತನು ಕ್ರಿಸ್ತನು. KJV ಬೈಬಲ್ ಅಲ್ಲಿ ಆತನು ಕ್ರಿಸ್ತನು ಅಂತ ಹೇಳ್ತದೆ. ಪ್ರೇರೆ ಗಮನಿಸ್ರಿ 40ನೇ ವಾಕ್ಯ, ಆದುದರಿಂದ ಆ ಸಮರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ಹೆಚ್ಚು ಜನರು ನಂಬಿ ಏನ್ ಮಾಡಿದ್ರಂತೆ, ಆತನನ್ನ ಅಂಗೀಕರಿಸಿದ್ರು. ಯಾರ ಮೂಲಕ? ಒಬ್ಬ ಸ್ತ್ರೀ ಮೂಲಕ, ಒಬ್ಬ ಒಂದು ಕೆಟ್ಟ ಸ್ತ್ರೀ ಆಗಿ ಕಾಣ್ತಾ ಇದ್ದಂತ, ಪರಿಗಣಿಸ್ತಾ ಇದ್ದಂತ ಒಬ್ಬ ಹೆಂಗಸಿನಿಂದ ಅನೇಕ ಜನರು, ಊರಿನಲ್ಲಿ ಅನೇಕ ಜನರು, ಬಹುಶಃ ಎಷ್ಟು ಜನ ಅಂತ ಅಲ್ಲಿ ಬರೆದಿಲ್ಲ, ಆದರೆ ನನಗನ್ಸುತ್ತೆ ಒಂದು ಅರ್ಧ% ಜನ, ಒಂದು ಅರ್ಧ ಭಾಗದ ಜನ ಆತನನ್ನ ಅಂಗೀಕರಿಸಿದ್ರು. ಊರಿನವರಲ್ಲಿ ಅನೇಕರು ಅಂತ ಹೇಳ್ತದೆ, ಅನೇಕರು ಆ ಹೆಂಗಸಿನ ಮೂಲಕ ರಕ್ಷಣೆ ಮಾರ್ಗಕ್ಕೆ ಬಂದರು. ಆಕೆಯ ಬದಲಾವಣೆಯನ್ನ ನೋಡಿದ ಅನೇಕ ಸಾಕ್ಷಿಗಳು ಆತನನ್ನು ನಂಬಿದರು. ಅನೇಕರ ರಕ್ಷಣೆಗೆ ಆಕೆ ಕಾರಣವಾದಳು. ಬೇರೆ ಅದಾದ ಮೇಲೆ ಮುಂದಿನ ವಾಕ್ಯವನ್ನು ನೀವು ಗಮನಿಸ್ರಿ. ದೇವರ ವಾಕ್ಯ ಹೇಳುತ್ತೆ, ನಾವು ರಕ್ಷಣೆ ಹೊಂದಿದ ನಂತರ ಸುಮ್ಮನೆ ಕೂರೋದಲ್ಲ, ಯೇಸು ಕ್ರಿಸ್ತನ ಬಗ್ಗೆ ನಾವು ಸಾಕ್ಷಿ ಹೇಳಬೇಕು. ಯೇಸು ಕ್ರಿಸ್ತನು ನಿನ್ನ ಪಾಪಕ್ಕಾಗಿ ಸತ್ತಿದ್ದಾನೆ. ಆತನು ನಿನ್ನ ಪಾಪಕ್ಕಾಗಿ ನಿನ್ನ ಪಾಪವನ್ನು ಹೊತ್ತುಕೊಂಡು ಶಿಲುಬೆಗೆ ಏರಿ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು, ಆತನು ಸತ್ತು ಸಮಾಧಿಯಲ್ಲಿ 3 ದಿನ ಇದ್ದು, ಆತನು ಮೃತ್ಯುಂಜಯನಾಗಿ ಮತ್ತೆ ಎದ್ದು, ಆತನು ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ಈಗ ಪರಲೋಕದಲ್ಲಿದ್ದಾನೆ. ಮತ್ತೆ ಆತನು ಬರುವಾತನಾಗಿದ್ದಾನೆ. ಆತನು ಲೋಕದ ಎಲ್ಲ ಪಾಪಿಗಳ ಪಾಪವನ್ನ ಹೊತ್ತುಕೊಂಡಂತ ದೇವರ ಕುರಿಮರಿಯಾಗಿದ್ದಾನೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಹೇಳಬೇಕು. ಹಾಗೆ ಹೇಳುವಾಗ ಯಾವ ವ್ಯಕ್ತಿ ನಂಬುತ್ತಾನೋ ಅಂತವನ ಜೀವಿತ ಬದಲಾಗುತ್ತೆ. ಹೇಗೆ ಈ ಸಮರ್ಯ ಸ್ತ್ರೀಯ ಜೀವಿತ ಬದಲಾಯಿತು, ಅನೇಕ ಜನರು ಆಕೆಯ ಮಾತನ್ನ ಕೇಳಿ ನಂಬಿದ್ರು, ಅನೇಕ ಜನರು ಆಕೆಯ ಹತ್ತಿರ ಕರೆದುಕೊಂಡು ಬರುವ ಹಾಗೆ ಆಯಿತು, ಅನೇಕ ಜನರು ಆಕೆಯ ಜೊತೆಯಲ್ಲಿ ಮಾತಾಡುವ ಹಾಗೆ ಆಯಿತು. ಯೇಸುವನ್ನು ನಂಬುವಾಗ ನಿನಗೆ ಲೋಕದಲ್ಲಿ ಮರ್ಯಾದೆ ಸಿಗುತ್ತೆ, ಮಾನ ಮರ್ಯಾದೆಗಳು ಸಿಗುತ್ತೆ. ಯೇಸುವನ್ನು ನಂಬುವಾಗ ನಿನ್ನ ಪಾಪ ಬಿಡುಗಡೆ ಆಗುತ್ತೆ, ನಿನ್ನ ಪಾಪವು ಹೋಗಿ ಎಲ್ಲವೂ ಕೂಡ ಶುದ್ಧವಾಗುತ್ತೆ. ನೀನು ಪಶ್ಚಾತ್ತಾಪ ಪಟ್ಟು ಶುದ್ಧ ನಂಬಿಕೆಯೊಡನೆ ಯೇಸುವಿನ ಹತ್ರ ಬಂದು, ಯೇಸುವೇ ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು ಅಂತ ಹೇಳಿ ನೀನು ಕೇಳುವಾಗ ಯೇಸು ಆ ಪಾಪದಿಂದ ನಿನ್ನನ್ನು ಬಿಡಿಸೋದಕ್ಕೆ ಶಕ್ತನಾಗಿದ್ದಾನೆ. ನಾನೇ ಮೆಸ್ಸಿಯನಂದ ಆ ದೇವರು ಯೇಸು ಕ್ರಿಸ್ತನು ಅನೇಕ ಜನರ, ಲೋಕದ ಎಲ್ಲ ಪಾಪಿಗಳ ಜನರಿಗೋಸ್ಕರ ಆತನು ಪ್ರಾಣ ಕೊಡೋದಕ್ಕೆ ಬಂದನು ಅಂತೇಳಿ ನೀನು ನಂಬುವಾಗ ನಿನಗೆ ಶಾಶ್ವತವಾದಂಥ ಒಂದು ಸ್ವರ್ಗವನ್ನ ಕೊಡ್ತಾನೆ. ಆತನು ಹೇಳಿದ್ರು, ನಾನು ಕೊಡುವಂತ ನೀರನ್ನ ಕುಡಿಯುವುದಾದ್ರೆ ನಿನಗೆ ದಾಹ ಆಗೋದಿಲ್ಲ. ಅದು ಎಂಥದ್ದು? ಶಾಶ್ವತವಾದಂಥದ್ದು. 4ನೇದಾಗಿ ಅವಳ ನಂಬಿಕೆ ಶಾಶ್ವತೆ
ಉಳಿಯುತ್ತೆಯನ್ನ ಉಳಿಸುವ ನಂಬಿಕೆ ಆಗಿತ್ತು. ಅಂದ್ರೆ ಯಾವ ನೀರಿಗಾಗಿ ಆಕೆ ಬಂದಿದ್ಲು ಆ ನೀರನ್ನ ಕುಡಿದ್ರೆ ಮತ್ತೆ ದಾಹ ಆಗ್ತಿತ್ತು. ಆದ್ರೆ ಯೇಸು ಕೊಡುವ ನೀರು ಕುಡಿದ್ರೆ ದಾಹ ಇಲ್ಲ. ಕಾರಣ ಅದು ಸ್ವರ್ಗದ ಒಂದು ನೀರು, ಅದು ರಕ್ಷಣೆಯ ನೀರು, ಅದು ಶಾಶ್ವತವಾಗಿ ಕೊಡುವಂತ ನೀರು. ಪ್ರಿಯರೇ, ಆ ನೀರು ನಿಮಗೆ ಬೇಕಾ? ಆ ಶಾಶ್ವತವಾಗಿರುವಂತ ನೀರು ನಿಮಗೆ ಬೇಕಾ? ಎಂದಿಗೂ ದಾಹವಾಗದಂತ ನೀರು ನಿಮಗೆ ಬೇಕಾ? ಹಾಗಾದ್ರೆ ಒಂದೇ ಒಂದು ಕೆಲಸ ಮಾಡಬೇಕು. ಆ ಸ್ತ್ರೀ ಏನು ಮಾಡಿದ್ಲೋ ಅದನ್ನೇ ನೀವು ಮಾಡಬೇಕು. ಆಕೆ ಏನು ಮಾಡಿದ್ಲು? ತನ್ನ ಯೇಸುವನ್ನ ಭೇಟಿಯಾದ್ಲು. ಯೇಸುವನ್ನ ಭೇಟಿಯಾದಾಗ ಯೇಸು ಆಕೆಗೆ ತನ್ನ ಪಾಪದ ಅರಿವನ್ನ ಮೂಡಿಸಿದ್ರು. ಆ ಪಾಪದ ವಿಷಯದಲ್ಲಿ ಆಕೆಗೆ ಅರಿವನ್ನ ಮೂಡಿಸಿದಾಗ ಆಕೆ ಸತ್ಯವನ್ನ ಅರಿತು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಲು. ಯೇಸು ಕ್ರಿಸ್ತನನ್ನ ನಂಬುದ್ಲು. ಮೆಸ್ಸಿಯನು ಆತನು ಅಂತ ಅಲ್ಲಿ ಹೇಳ್ತದೆ. ಮೆಸ್ಸಿಯನು ಏನೋ ನೋಡಿ ಅಂತ ಹೇಳ್ತದೆ. ಮೆಸ್ಸಿಯನು ಅಂತ ನಂಬುದ್ಲು ಅವಳು. ಇವನೇ ಮೆಸ್ಸಿಯನು ಅಂತ. ಪ್ರಿಯರೇ, ನಾವು ನಂಬಬೇಕು, ಲೋಕದ ರಕ್ಷಕನು ಈತನೇ, ನನ್ನ ಪಾಪಗಳಿಗಾಗಿ ಸತ್ತಿರುವಂತ ದೇವರು ಈತನು, ಪ್ರಾಣ ಕೊಟ್ಟಂತವನು ಈತನು ಅಂತೇಳಿ ನೀನು ನಂಬುದಾದ್ರೆ ಖಂಡಿತವಾಗ್ಲೂ ನಿಮಗೂ ಆ ಶಾಶ್ವತವಾದಂಥ ರಕ್ಷಣೆಯನ್ನ ದೇವರು ಕೊಡೋದಕ್ಕೆ ಬಯಸ್ತಾನೆ. ಹಾಗಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತೇಳಿ ಒಂದು ಯೋಹನ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ 12ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಆ ಶಾಶ್ವತವಾಗಿರುವಂಥ ರಕ್ಷಣೆ ನಿಮಗೆ ಬೇಕಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಯೇಸು ಹತ್ರ ಹೇಳಿ, ಯೇಸುವೆ ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು. ಯೇಸುವೆ, ನೀನು ನಿಜವಾದ ದೇವರು, ನೀನು ಮೆಸ್ಸಿಯನು, ನೀನು ಲೋಕಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ಬಂದಂಥವನು, ನನಗೋಸ್ಕರವೂ ನೀನು ಪ್ರಾಣ ಕೊಟ್ಟಿದ್ದಿ ಅಂತೇಳಿ ಈ ಕ್ಷಣದಲ್ಲಿ ನೀನು ನಂಬುವುದಾದರೆ ಯೇಸು ನಿನ್ನನ್ನು ರಕ್ಷಿಸ್ತಾನೆ.